ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಾಗ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬಗ್ಗೆ ಡೀಟೇಲ್ದಾಗ ಕಲಿಯೋಣ ನೋಡ್ರಿ ವೀಕ್ಷಕರೇ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ನಾಗೆ ಎರಡು ತರದ್ದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇರ್ತಾವ. ಒಂದೇದ ಹೆಡ್ ಅಂಡ್ ಶೋಲ್ಡರ್ ಇದ ಬೇರಿಶ್ ಪ್ಯಾಟರ್ನ್ ರೀ, ಮತ್ತೆ ಇನ್ನೊಂದ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದ ಬುಲ್ಲಿಶ್ ಪ್ಯಾಟರ್ನ್. ಇವು ಎರಡು ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ಈಗ ಕಲಿಯೋಣ ನೋಡ್ರಿ ವೀಕ್ಷಕರೇ, ಇದ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಇದ ಬೇರಿಶ್ ಪ್ಯಾಟರ್ನ್ ರೀ. ನೋಡ್ಬೋದು ವೀಕ್ಷಕರೇ, ಇದು ಆಗೈತಂತ ನಾವು ಹೆಂಗ್ ಕಂಡು ಹಿಡಿಬಹುದು ಅಂತ ಈಗ ಫಸ್ಟ್ ತಿಳ್ಕೊಳ್ಳೋಣ. ನೋಡ್ರಿ, ಯಾವ್ದು ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ಅಪ್ ಟ್ರೆಂಡ್ನಾಗ ಇದ್ರ ಅಪ್ ಟ್ರೆಂಡ್ನಾಗ ಅಂತಂದ್ರೆ ಯಾವಾಗ ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವ್ರಿ ನಾವು? ಹಾಯರ್ ಹೈ ಮತ್ತು ಹಾಯರ್ ಲೋ ಮಾಡ್ಕೊಂಡು ಏನ್ರೆ ಅಪ್ ಸೈಡ್ ಹೋಗತ್ತಿತ್ತಂದ್ರೆ ಒಂದು ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ, ಅದಕ್ಕೆ ನಾವು ಏನಂತೇವೆ ಅಂದ್ರೆ ಇದು ಸ್ಟಾಕ್ ಅಥವಾ ಇಂಡೆಕ್ಸ್ ಅಪ್ ಟ್ರೆಂಡ್ನಾಗ ಐತೆ ಅಂತೇವಿ. ನೋಡ್ರಿ, ಇದು ಅಪ್ ಟ್ರೆಂಡ್ನಾಗ ಇತ್ತು ಹಾಯರ್ ಹೈ ಅಂತಂದ್ರೆ ಈ ಹಾಯ್ಕಿಂತ ಈ ಹಾಯ ಇನ್ ಹಾಯ್ನಾಗ ಐತಿ, ಈ ಹಾಯ್ಕಿಂತ ಈ ಹಾಯ ನೋಡ್ರಿ, ಈ ಹಾಯ್ಕಿಂತ ಈ ಹಾಯ ಸ್ವಲ್ಪ ಮ್ಯಾಗ್ ಮಾಡೈತಿ. ನೀವು ಹಾಯರ್ ಹೈ ಹಾಯರ್ ಲೋ ಅಂದರೆ ಏನು ನಿಮ್ಗೆ ಕರೆಕ್ಟ್ ಗೊತ್ತಿರಲಿಲ್ಲ ಅಂದ್ರೆ ಹೌ ಟು ಐಡೆಂಟಿಫೈ ಟ್ರೆಂಡ್ ಅಂತ ನಾ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ರಿ ಅಂದ್ರೆ ನಿಮ್ಗೆ ಹಾಯರ್ ಹೈ ಮತ್ತು ಹಾಯರ್ ಲೋ ಇವೆಲ್ಲ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಆ ವಿಡಿಯೋ ನೋಡೋ ತನಕ ನಿಮಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನೋಡ್ರಿ ವೀಕ್ಷಕರೇ, ಹಾಯರ್ ಹೈ ಮತ್ತು ಹಾಯರ್ ಲೋ ಮಾಡ್ಕೊಂಡು ಮ್ಯಾಗ ಹೋಗ್ತಿತ್ತು, ಇದೊಂದು ಸ್ಟಾಕ್ ಅಪ್ ಟ್ರೆಂಡ್ ಆಗೈತೆ ಅಂತ ನಮಗೆ ಗೊತ್ತಾತ. ಬಟ್ ನೋಡ್ರಿ, ನೆಕ್ಸ್ಟ್ ಹಾಯ ಇಲ್ಲಿ ಮಾಡಿತ್ತು. ನೋಡ್ರಿ, ಇದು ಇಲ್ಲಿ ಮಾಡಿತ್ತು. ಈ ಹಾಯ್ದ ಮ್ಯಾಗ್ ಮಾಡೋಕ್ಕಾಗಲಿಲ್ಲ, ಹಾಯರ್ ಹೈ ಮಾಡೋಕ್ಕಾಗಲಿಲ್ಲ. ಈ ಹಾಯ ಸ್ವಲ್ಪ ಕೆಳಗೆ ಮಾಡಿತ್ತು. ಅಂದರೆ ಇತರಲ್ಲೇ ನಮಗೆ ಏನು ಗೊತ್ತಾಗ್ತೈತೆ ಅಂದ್ರೆ ಈ ಹಾಯ್ಕಿಂತ ಈ ಹಾಯ್ದ ಸ್ವಲ್ಪ ಕೆಳಗೆ ಮಾಡಿದ್ರಿಂದ ಇಲ್ಲಿ ಬುಲ್ ತಮ್ಮದ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟಾರ. ಬುಲ್ದ ಪವರ್ ಮುಗ್ದೈತಿ, ಈಗ ಸೆಲ್ಲರ್ಸ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಮಗೆ ಗೊತ್ತಾತ. ಈಗ ಏನು ಮಾಡೋದು ಅಂತಂದ್ರೆ ವೀಕ್ಷಕರೇ ಹೇಳ್ತೇನೆ ನೋಡ್ರಿ. ಇಲ್ಲಿ ಹಾಯ್ ಮಾಡಿತ್ರಿ, ಇಲ್ಲಿ ಹಾಯರ್ ಹೈ ಮಾಡಿತ್ತ, ಬಟ್ ಇನ್ನೊಂದು ಹಾಯರ್ ಹೈ ಮಾಡೋಕ್ಕಾಗಲಿಲ್ಲ. ಹಾಯರ್ ಹೈ ಅಂದರೆ ಇಲ್ಲಿ ಮಾಡಬೇಕಾಗಿತ್ತು ರೀ, ಇಲ್ಲಿ ಮಾಡೋಕ್ಕಾಗಲಿಲ್ಲ. ಅವಾಗ ಏನು ಮಾಡೋದಂದ್ರೆ ವೀಕ್ಷಕರೇ, ಇವು ಲೋ ಇದಾವಲ್ಲ ರೀ, ಇವು ಲೋಗಳನ್ನು ಕೂಡಿಸಿ ಈ ಥರ ಒಂದು ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದು. ಈ ಲೈನಕ್ಕೆ ಏನಂತೇವೆ ಅಂದ್ರೆ ನಾವು ನೆಕ್ ಲೈನ್ ಅಂತೇವಿ. ತೇತ್ರಿ ಮತ್ತು ನೋಡ್ರಿ ವೀಕ್ಷಕರೇ, ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಯಾಕಂತೇವೆ ಅಂದ್ರೆ ಇದು ಕಾಣಾಕ ಹೆಡ್ ಆ್ಯಂಡ್ ಶೋಲ್ಡರ್ ಗತ್ಲಿ ಅನಿಸ್ತೈತ್ರಿ. ನೋಡ್ರಿ, ಇದು ಶೋಲ್ಡರ್ ರಿವ್ಯಾಡ ಮತ್ತು ಇದು ನಡ್ಕಿನ ಹೆಡ್. ನೋಡ್ರಿ, ಶೋಲ್ಡರ್ ನನ್ನ ತಲೆ, ಇದು ಹೆಡ್ ಸೇಮ್ ಹಂಗೈತ್ಲ ರೀ, ನಾನು ಇದಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ ಅಂತೇವಿ. ಮತ್ತು ಇವು ಲೋಗಳನ್ನು ಕೂಡಿಸಿ ಏನು ನೆಕ್ಲೈನನ್ನು ಮಾರ್ಕ್ ಮಾಡಿದ್ದು ಇಲ್ಲ ರೀ. ಈ ನೆಕ್ಲೈನನ್ನು ಒಂದು ಚಲೋ ಬೇರಿಶ್ ಗುಡ್, ಒಂದು ಚಲೋ ಮಾರೋಬೋದು ಕ್ಯಾಂಡಲ್ ಆಗಲಿ, ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಮಾಡಬೇಕು. ಈ ಲೈನನ್ನು ನೆಕ್ ಲೈನನ್ನು ಬ್ರೇಕ್ ಮಾಡಿ ಕ್ಲೋಸಿಂಗ್ ಮಾಡೋಣ, ಆ ಕ್ಯಾಂಡಲ್ನ ಎಂಟ್ರಿ ತೊಗೋತೇವೆ. ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ದ ಹೈನ ಇಡ್ಬೋದ ನೀವು ರಿಸ್ಕ್ ಕಮ್ಮಿ ತೊಗೊಳೋರಿದ್ರೆ. ಮತ್ತು ರಿಸ್ಕ್ ಹೆಸ್ ತೊಗೋತೇನೆ, ಬಟ್ ಸೇಫರ್ ಸ್ಟಾಪ್ ಲಾಸ್ ಬೇಕಂತ ಅಂದ್ರೆ ಈ ಶೋಲ್ಡರ್ 2 ಐತ್ಲ ರೀ, ಇದು ಶೋಲ್ಡರ್ 2ದ ಹೈ ಮ್ಯಾಗನು ನೀವು ಸ್ಟಾಪ್ ಲಾಸ್ ಇಡ್ಬೋದು. ಟಾರ್ಗೆಟ್ ನೀವು ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ತೊಗೋಬೋದ. ಇಲ್ಲಿಕ್ರ ನೆಕ್ ಲೈನ ಮತ್ತು ಶೋಲ್ಡರ್ 2 ನಡಕ್ಕೆ ಏನ್ರೆ 10 ರೂಪಾಯಿ ಡಿಫ್ರೆನ್ಸ್ ಇದ್ರೆ ಕೆಳಗೆ 20 ರೂಪಾಯಿ ಟಾರ್ಗೆಟ್ ನೀವು ತೊಗೋಬೋದು. ತಿಳಿದ್ರಿ, 1:2 ಟಾರ್ಗೆಟ್ ತೊಗೋಬೇಕು. ಇದು ಹೆಡ್ ಆ್ಯಂಡ್ ಶೋಲ್ಡರ್. ಈಗ ಬರ್ರಿ ನಾವು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಏನ್ರಿ ಇದು ಕರೆಕ್ಟ್ ತಿಳಿಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನ ಹೇಳ್ರಿ. ನಾ ಈ ಕಮೆಂಟ್ಗಳದ್ದು ಎಲ್ಲ ಭಾಳ ಮಂದಿದು ಕಮೆಂಟ್ಗಳನ್ನು ತೊಗೊಂಡು ನಾ ಒಂದು ಕ್ವಶನ್ ಆನ್ಸರ್ದನು ವೀಡಿಯೋಗಳ ಮಾಡವಿದ್ದೀನಿ. ತಿಳಿತ್ರಿ, ಅವೆಲ್ಲ ನಿಮ್ಮ ಏನರೇ ಕ್ವಶನ್ ಇದ್ರೆ ಅದ್ರಾಗ ನಾ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ ವಿಡಿಯೋನಾಗ. ನಾನು ಕಮೆಂಟು ಮಾಡಿರಿ. ನೋಡ್ರಿ ವೀಕ್ಷಕರೇ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಹೆಂಗೆ ಆಗ್ತೈತೆ ಅಂತ ಹೇಳ್ತೇನೆ. ನೋಡ್ರಿ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಆಗಬೇಕಂದ್ರೆ ಒಂದೇ ಮತ್ತು ಡೌನ್ ಟ್ರೆಂಡ್ನಾಗ ಇರ್ಬೇಕು ಸ್ಟಾಕ್. ಡೌನ್ ಟ್ರೆಂಡ್ನಾಗ ಇದ್ದಾಗ ಸ್ಟಾಕ್ ಯಾವಾಗೂ ಲೋವರ್ ಲೋ ಮತ್ತು ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ ಮಾಡ್ಕೊಂಡು ಕೆಳಗೆ ಬರ್ತೈತಿ. ತೇತ್ರಿ, ನೋಡ್ಬೋದು ವೀಕ್ಷಕರೇ, ಇವ ಲೋವರ್ ಲೋ, ಇವ ಲೋವರ್ ಹೈ. ಈಗ ಒಂದು ಸ್ಟಾಕ್ ಲೋವರ್ ಲೋ ಮತ್ತು ಲೋವರ್ ಹೈ ಮಾಡ್ಕೊಂಡು ಬಂದ್ರೆ ಅಂತಂದ್ರೆ ಡೌನ್ ಟ್ರೆಂಡ್ನ ಐತಿ, ಬೇರಿಶ್ ಐತಿ ಸ್ಟಾಕ್ ಅಂತ ನಮಗೆ ಗೊತ್ತಾತ. ಬಟ್ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀವು, ಇದು ಲೋವರ್ ಲೋ ಮಾಡಿತ್ತ, ಬಟ್ ಈ ಲೋಕ್ಕಿಂತ ಈ ಲೋ ಸ್ವಲ್ಪ ಮ್ಯಾಗ್ ಮಾಡಿತ್ರಿ. ನೋಡ್ಬೋದು ನೀವು, ಇದ್ರ ಕೆಳಗನ ಮತ್ತೊಂದು ಲೋ ಮಾಡ್ಬೇಕಾಯ್ತ, ಬಟ್ ಮಾಡೋಕ್ಕಾಗಲಿಲ್ಲ. ಈ ಲೋ ನಾ ಕಲರ್ ಚೇಂಜ್ ಮಾಡಿ ತೋರಿಸ್ತೇನೆ, ನಿಮಗೆ ಕನ್ಫ್ಯೂಸ್ ಆತಂತಂದ್ರೆ ಎಲ್ಲೋ ಕಲರ್ ತೊಗೋತೇನೆ. ಹಾಂ, ನೋಡಿರಿ, ಈ ಲೋ ಮತ್ತು ಈ ಲೋ ನೋಡಿರಿ, ಈ ಲೋ ಸ್ವಲ್ಪ ಕೆಳಗೈತಿ, ಬಟ್ ಈ ಲೋ ಸ್ವಲ್ಪ ಹತ್ತಿರದ ಈ ಲೋಕ್ಕಿಂತನೂ ಮ್ಯಾಗ್ ಮಾಡೈತಿ. ಅನಾನ ವೀಕ್ಷಕರೇ, ಇಲ್ಲಿ ನಮಗೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಸೆಲ್ಲರ್ಸ್ ತಮ್ಮದ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟಾರ. ಯಾಕಂದ್ರೆ ಮತ್ತೆ ಲೋವರ್ ಲೋ ಮಾಡೋಕ್ಕಾಗಲಿಲ್ಲ, ಈ ಲೋಕ್ಕಿಂತ ಈ ಲೋ ಸ್ವಲ್ಪ ಮ್ಯಾಗ್ ಮಾಡ್ಯಾರ. ಅನಾನ ವೀಕ್ಷಕರೇ, ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಇಲ್ಲಿ ಸೆಲ್ಲರ್ಸ್ ತಮ್ಮದ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟಾರ, ಬಾಯಸ್ ಎಂಟ್ರಿ ಆಗೋ ಟೈಮ್ ಬಂದೈತೆ ಅಂತ ನಮಗೆ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, ಇದು ಲೋವರ್ ಲೋ ಮಾಡಿತ್ತ, ಇದು ಹಾಯರ್ ಲೋ ಮಾಡಿತ್ತ. ಹಾಯರ್ ಲೋ ಯಾಕಂತೇವಂತಂದ್ರೆ ಇದಕ್ಕೆ ಈ ಲೋಕ್ಕಿಂತನೂ ಈ ಲೋ ಸ್ವಲ್ಪ ಮ್ಯಾಗ್ ಮಾಡೈತಿ, ಹಾಯ್ ಮ್ಯಾಗ್ ಮಾಡೈತಿ. ನಾನು ಇದಕ್ಕೆ ಹಾಯರ್ ಲೋ ಅಂತೀವಿ. ಇದು ನೋಡ್ರಿ, ಇವ ಪಾಯಿಂಟ್ಗಳು ಇದಾವಲ್ಲ ರೀ, ಇವ ಲೋವರ್ ಹೈ ಮಾಡ್ಕೊಂಡು ಮ್ಯಾಗ್ ಹೋಗಿತ್ತಲ್ಲ ರೀ, ಈ ಪಾಯಿಂಟ್ಗಳನ್ನು ಕೂಡಿಸಿ ಈ ಥರ ಒಂದು ಲೈನನ್ನು ಮಾರ್ಕ್ ಮಾಡ್ಕೋತೀವಿ. ಈ ಲೈನಕ್ಕೂ ನೆಕ್ ಲೈನ್ ಅಂತೀವಿ, ನೆಕ್ ಲೈನ್. ಈ ನೆಕ್ ಲೈನನ್ನು ಒಂದು ಚಲೋ ಗುಡ್ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಈ ಕ್ಯಾಂಡಲ್ ಎಂಟ್ರಿ ತೊಗೋತೀವಿ. ಸ್ಟಾಪ್ ಲಾಸ್ ಆದ ಕ್ಯಾಂಡಲ್ದು ಲೋನ ಇಡ್ತೀವಿ. ನೀವು ಏನರೇ ಸ್ವಲ್ಪ ಸೇಫರ್ ಸ್ಟಾಪ್ ಲಾಸ್ ಬೇಕಾದ್ರೆ ರಿಸ್ಕ್ ಹೆಚ್ಚು ತೊಗೊಳಕ್ಕೆ ರೆಡಿ ಇದೇನಂತಂದ್ರೆ ನೀವು
ಇದು ನೋಡ್ರಿ ಶೋಲ್ಡರ್ 2 ಐತ್ಲ ರೀ ಇದು ಶೋಲ್ಡರ್ 2ದನು ಲೋ ಮ್ಯಾಗ ನೀವು ಸ್ಟಾಪ್ ಲಾಸ್ ಇಡ್ಬೋದು. ಟಾರ್ಗೆಟ್ ನೀವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ನೀವು ಈ ಟ್ರೇಡ್ನ ಇರ್ಬೋದು. ಇಲ್ಲಿಕ್ರ ನೆಕ್ ಲೈನ ಮತ್ತು ಶೋಲ್ಡರ್ 2 ನಡಕ್ಕೆ ಏನ್ರಿ 10 ರೂಪಾಯಿ ಡಿಫ್ರೆನ್ಸ್ ಇತ್ತಂದ್ರೆ ಮ್ಯಾಗ 20 ರೂಪಾಯಿ ಟಾರ್ಗೆಟ್ ತೊಗೋಬೇಕು. 1:2 ತಿಳಿದ್ರಿ ವೀಕ್ಷಕರೇ ಇಷ್ಟ ಇತ್ತ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಇದೊಂದು ಬೇರಿಶ್ ಪ್ಯಾಟರ್ನ್ ರೀ, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ ಇದೊಂದು ಬುಲ್ಲಿಶ್ ಪ್ಯಾಟರ್ನ್. ತಿಳಿದ್ರಿ ವೀಕ್ಷಕರೇ ಇಷ್ಟ ಐತಿ ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಇನ್ನೊಂದು ಇಲ್ಲಿಕ್ರ 2 ಚಾರ್ಟ್ ಪ್ಯಾಟರ್ನ್ ಇದಾವೆ. ಈ ಚಾರ್ಟ್ ಪ್ಯಾಟರ್ನನ್ನು ನಾನು ಮುಗಿಸಿ ನೆಕ್ಸ್ಟ್ ಸ್ಟ್ರಾಟಜಿಗಳ ಬಗ್ಗೆ ಹೇಳಿದ್ದೀನಿ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಇದು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಮುಗ್ಯಾನ ನಾನು ನೆಕ್ಸ್ಟ್ ಫಂಡಮೆಂಟಲ್ದು ಮಾಡಿದ್ದೀನಿ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ಇಂಥ ವಿಡಿಯೋ ನಿಮ್ಗೆ ಫ್ರೀನಾಗ ಎಲ್ಲೂ ಸಿಗಂಗಿಲ್ಲ. ತಿಳಿದ್ರಿ ಇಷ್ಟ ಐತಿ ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.